ಹಲೋ ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್. ಈ ವಿಡಿಯೋ ಏನಪ್ಪ ಅಂದರೆ, ನಾವು ಗಣಪತಿ ಹಬ್ಬಕ್ಕೆ ನಮ್ಮ ಊರಲ್ಲಿರೋ ಧಾರವಾಡದಲ್ಲಿರೋ ಗಣಪತಿ ನೋಡೋಕೆ ಹೋಗಿದ್ವಿ. ವರ್ಷ ಆದರೂ ಹೋಗಿರ್ತೀವಿ. ಎಷ್ಟು ಚೆನ್ನಾಗಿ ಕೊಡಿಸಿರ್ತಾರೆ. ಆವಾಗೆಲ್ಲ ಕತೆ ಎಲ್ಲ ಹಾಕ್ತಾಯಿದ್ರು, ಗಣಪತಿ ಬಗ್ಗೆ ಎಲ್ಲ ಸ್ಟೋರಿ ಹಾಕ್ತಾಯಿದ್ರು. ಬಟ್ ಇವಾಗೆಲ್ಲ ಬ್ಯಾನ್ ಮಾಡಿದ್ದಾರೆ, ಸ್ಟೋರಿ ಎಲ್ಲ ಹಾಕೋದು ಆಯಿತು. ಆಮೇಲೆ ಡಿ ಜೆ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಮನೆ ಹತ್ರ ನೋಡಿ, ಇದು ನಮ್ಮ ಮನೆ ಹತ್ರನೇ ಇರೋದು ಗಣಪತಿ. ಇದು ಇಷ್ಟು ಚೆನ್ನಾಗಿ ಮಾಡಿದ್ರಿ ಈ ಸಲ. ಅಂದರೆ ದೊಡ್ಡ ದೇವಸ್ಥಾನ ಥರ ಮಾಡಿ, ಮುಂದೆ ಕಾರಂಜಿ ಎಲ್ಲ ಮಾಡಿ ದೊಡ್ಡ ಗಣಪತಿನ ಕೂಡಿಸಿದ್ದಾರೆ. ನನ್ನ ದೊಡ್ಡ ಮಗನೂ ಬಂದಿದ್ದಲ್ಲ, ಎಲ್ಲರೂ ಸೇರಿ ನಾವು ಅವತ್ತು ಗಣಪತಿ ನೋಡೋಕೆ ಹೋಗಿದ್ವಿ. ಈ ವಿಡಿಯೋ ಹಾಕೋಕ್ಕೆ ತುಂಬ ಲೇಟ್ ಆಯಿತು, ಯಾಕಂದರೆ ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಟೈಮೇ ಇರಲಿಲ್ಲ. ಅದಕ್ಕೆ ವಿಡಿಯೋ ಹಾಕೋಕ್ಕೆ ಲೇಟ್ ಆಗ್ತಿದೆ. ಎಷ್ಟು ಚೆನ್ನಾಗಿ ಕೂತಿದ್ದಾನೆ ನೋಡಿ ಗಣಪತಿ. ನಾವು ವರ್ಷ ಆದರೂ ಧಾರವಾಡದಲ್ಲಿ ಎಲ್ಲ ಗಣಪತಿ ನೋಡಿ ಬಂದಿರ್ತೀವಿ, ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲ ಎಲ್ಲ ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಸಾಯಂಕಾಲನೇ ಹೋಗಿರ್ತೀವಿ. ಹಾಗೆ ಈ ವರ್ಷವೂ ಹೋಗಿದ್ವಿ. ಈ ವರ್ಷ ನಿಮಗೂ ನಮ್ಮ ಊರ ಗಣಪತಿಯನ್ನು ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾನೆ. ಅದರಲ್ಲೂ ಈ ಸಲ ನಮ್ಮನೆ ಹತ್ತಿರ ಇರೋ ಗಣಪತಿ ತುಂಬ ಕ್ಯೂಟಾಗಿ ಕೂತಿದ್ದ. ನಮ್ಮ ಊರಲ್ಲಿ ದೊಡ್ಡ ದೊಡ್ಡ ಗಣಪತಿ ಕೂಡಿಸಿದ್ದಾರೆ. ಈ ವರ್ಷ ತುಂಬ ದೊಡ್ಡ ದೊಡ್ಡ ಗಣಪತಿ ಕೂಡಿಸಿದ್ರು. ಅದರಲ್ಲೂ ಮೇನ್ ಸ್ಪೆಷಲ್ ಯಾವ್ಯಾವ ಗಣಪತಿ ಇದ್ದಾವೆ ಅಂತ ನಾನು ಮೇನ್ ಇದ್ದಿದ್ದಷ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ವಿಡಿಯೋ ಮಾಡಿದ್ದೀನಿ, ಬಟ್ ನಾನು ಹಾಕಿದ್ದಿದ್ರಲ್ಲಿ ಮೇನ್ ಇರೋದಷ್ಟೇ, ಯಾಕೆ ಲೆಂತಿ ಆಗುತ್ತೆ ಅಂತ. ಹಾಗೆ ಕೊನೆ ತನಕ ವಿಡಿಯೋ ನೋಡಿ, ಯಾಕಂದರೆ ಕೊನೆ ತನಕನೂ ನೋಡಿದರೆ ನಾನು ಇದು ಏನದು ನಮ್ಮ ವಿಸರ್ಜನೆ, ನಮ್ಮನೆ ಹತ್ತಿರ ಇರೋ ಗಣಪತಿ ಒಂದೆರಡು ವಿಸರ್ಜನೆ ಮಾಡೋದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕೊನೆ ತನಕ ನೋಡಿ, ತುಂಬ ಚೆನ್ನಾಗಿ ವಿಸರ್ಜನೆ ಮಾಡಿದ್ದಾರೆ ನೋಡಿ. ಇದು ಹೆಬ್ಬಳ್ಳಿ ಯಕ್ಷಿ ಅಂತ, ಇದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಇಡೀ ಧಾರವಾಡದಲ್ಲೇ ಫೇಮಸ್ ಇದು. ಈ ಗಣಪತಿ ನೋಡೋಕ್ಕೆ ಎಲ್ಲಿಂತ್ರನೂ ಜನ ಬಂದಿರ್ತಾರೆ, ಯಾಕೆಂದರೆ ಇಲ್ಲಿ ವರ್ಷ ಆದರೂ ತುಂಬ ಚೆನ್ನಾಗಿ ಕೂಡಿಸಿರ್ತಾರೆ ನೋಡಿ. ಮೊದಲಿಗೆ ಒಳಗೆ ಎಂಟ್ರೆನ್ಸ್ ಆದ ತಕ್ಷಣ ಕೊಲ್ಲಾಪುರ ಮಹಾಲಕ್ಷ್ಮಿ ಇದು ಮೂರ್ತಿ ಇಟ್ಟಿದ್ದಾರೆ. ಹಾಗೆ ಒಳಗಡೆ ಹೋಗೋದಕ್ಕೆ ಗಣಪತಿ ಇಲ್ಲಿ ವರ್ಷ ಆದರೂ ಗ್ರ್ಯಾಂಡಾಗಿ ಅಂದರೆ ಗ್ರ್ಯಾಂಡ್ ಮಾಡ್ತಾರೆ, ತುಂಬ ಖರ್ಚು ಮಾಡ್ತಾರೆ ಇಲ್ಲಿ ಗಣಪತಿ ಕೂಡಿಸೋಕ್ಕೆ. ಈ ಗಣಪತಿ ನೋಡೋಕ್ಕೆ ಯಾವ ಊರಿಂದೆಲ್ಲ ಬಂದಿರ್ತಾರೆ ಜನ. ಇದು 13 ದಿನ ಕೂಡಿಸ್ತಾರೆ ನಮ್ಮ ಊರಲ್ಲಿ. ಇದೇ ಲಾಸ್ಟ್ ಹೋಗೋದು ಗಣಪತಿ, ಫಸ್ಟ್ ಎಲ್ಲ ಹೋಗ್ಬಿಡತ್ತೆ, ಇದು ವಿಸರ್ಜನೆ ಆಗೋದು ಲಾಸ್ಟ್. ಇದು 13 ದಿವಸಕ್ಕೆ ತುಂಬ ಚೆನ್ನಾಗಿತ್ತು. ಯಾವಾಗಿದ್ರೂ ದೊಡ್ಡ ಗಣಪತಿ ಕೂಡಿಸ್ತಾರೆ. ಇದು ಫೇಮಸ್, ಇದು ನಮ್ಮ ಧಾರವಾಡದಲ್ಲೇ ಫೇಮಸ್ ಅಂತ ಹೇಳ್ಬೋದು ಇದನ್ನು ನೋಡೋದು. ನೋಡಿ ಎಷ್ಟು ಚೆನ್ನಾಗಿದೆ. ಈ ಫೋಟೋದಲ್ಲಿ ಚಿಕ್ಕದು ಕಾಣಿಸ್ತಾ ಇದೆ, ಬಟ್ ದೊಡ್ಡದಿತ್ತು ತುಂಬ ಗಣಪತಿ ಇದು ನೋಡಿ. ಹಾಗೆ ಸ್ವಲ್ಪ ನಾವೆಲ್ಲ ಹೋಗಿ ಸೆಲ್ಫಿ ಎಲ್ಲ ತೆಗೆಸ್ಕೊಂಡು ಬಂದ್ವಿ. ವರ್ಷ ಹೋಗಿರ್ತೀವಿ. ಆಮೇಲೆ ಇದು ನೋಡಿ ಎಷ್ಟು ಚೆನ್ನಾಗಿದ್ದು, ಹಗ್ಗದ ಮೇಲೆ ನಿಂತಿದೆ ಗಣಪತಿ, ಎಷ್ಟು ಕ್ಯೂಟ್ ಕಾಣ್ತಾ ಇದೆ ನೋಡಿ. ನಾವು ಫಸ್ಟಿಗೆ ಅದು ಫುಲ್ ಡೆಕೋರೇಷನ್ ಎಲ್ಲ ದೊಡ್ಡದು ಮಾಡಿದ್ದಾರೆ, ನಾವು ಏನೋ ಇದೆ ಅಂತ ಹೋದ್ವಿ. ಬಟ್ ಈ ಥರ ಗಣಪತಿ ಕೊಡಿಸಿದ್ದಾರೆ, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಹೀಗೆ ರೌಂಡ್ ಹಾಕ್ಕೊಂಡು ಹೋಗೋ ಕ್ಯೂ ಎಲ್ಲ ಹಚ್ಕೊಂಡು ಹಿಂಗೆ ನೋಡ್ತಾ ಈ ಕಡೆ ಬರೋದದು ನೋಡಿ. ನಾವೆಲ್ಲ ಹೋಗಿದ್ವಿ ಫ್ಯಾಮ್ಲಿ ಎಲ್ಲ. ನಾವು ವರ್ಷ ಆದರೂ ನಾನು, ನಮ್ಮ ಹಸ್ಬೆಂಡು, ನನ್ನ ಮಗ, ದೊಡ್ಡ ಮಗ ಜಾಸ್ತಿ ಬರ್ತಿದ್ದಿಲ್ಲ, ಅವ್ನು ಈ ವರ್ಷ 5 ದಿನ ಹಾಲಿಡೇ ಹಾಕಿ ಬಂದಿದ್ದ. ಹೀಗಾಗಿ 4 ಜನನೂ ಹೋಗಿದ್ವಿ. ತುಂಬ ಇಷ್ಟ ಆಯಿತು. ಮೊದಲೆಲ್ಲ ಹುಬ್ಳಿಯಲ್ಲಿದ್ವಿ, ಹುಬ್ಳಿಯಲ್ಲಿ ಗಣಪತಿ ನೋಡ್ತಿದ್ವಿ. ಧಾರವಾಡಕ್ಕಿಂತ ಹುಬ್ಳಿಯಲ್ಲಿ ಇನ್ನೂ ಚೆನ್ನಾಗಿ ಕೂಡಿಸಿರ್ತಾರೆ, ಇನ್ನೂ ಚೆನ್ನಾಗಿ ಮಾಡ್ತಾರೆ ಗಣಪತಿ ಅಲ್ಲಿ ಆಚರಣೆ. ನಾವು ಅಲ್ಲೇ ಇದ್ವಿ ಮೊದಲು, ಮದುವೆ ಆಗೋ ತನಕ ಹುಬ್ಳಿಯಲ್ಲೇ ಇದ್ವಲ್ಲ. ಹುಬ್ಳಿಯಲ್ಲಿ ಹೆಂಗಂದರೆ ನೈಟ್ ನಾವು 10 ಗಂಟೆಗೆ ಊಟ ಮಾಡಿ ಗಣಪತಿ ನೋಡ್ಲಿಕ್ಕೆ ಹೋದರೆ ಬೆಳಗ್ಗೆ 4 ಗಂಟೆ ತನಕ ಹೋಗ್ತಿದ್ವಿ. ಓಣಿ ಜನ ಎಲ್ಲ ಸೇರಿ ಒಂದು 3-4 ಜನ ಎಲ್ಲ ಸೇರಿ ಹೋಗ್ತಿದ್ವಿ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಅದೊಂಥರ ತುಂಬ ಮಜಾ ಬರ್ತಿತ್ತು. ಅಲ್ಲಿ ಫುಲ್ಲೆಲ್ಲ ಪ್ರೋಗ್ರಾಮ್ ಇಡ್ತಾಯಿದ್ರು. ಹಿಂಗಾಗಿ ಒಮ್ಮೆ ನೈಟ್ 10 ಗಂಟೆ ಊಟ ಮಾಡ್ಕೊಂಡು ಹೋದರೆ ಬೆಳಗ್ಗೆ ತನಕ 4-5 ಗಂಟೆ ತನಕ ಅದು ಹೆಂಗೆ ಅಡ್ಡಾಡ್ತಿದ್ವಿ ಅಂತಲೇ ಗೊತ್ತಾಗ್ತಾಯಿಲ್ಲ. ಅವಾಗೆಲ್ಲ ನಾವು ಹೋಗ್ತಾ ಇದ್ರದೇ, ನಾವು ಗಣಪತಿ ಒಂದೊಂದು ಸ್ಟೆಪ್ ನೋಡ್ಕೊತ ಹೋದಂಗೂ ಇಷ್ಟು ದೂರ ಬಂದಿದ್ವಿ ಅನಿಸ್ತಿಲ್ಲ. ಇಡೀ ಹುಬ್ಳಿ ಎಲ್ಲ ಅಡ್ಡಾಡ್ತಿದ್ವಿ ನಾವು ಅವಾಗ. ಎಷ್ಟು ಖುಷಿ ಅನ್ನಿಸ್ತಾ ಇತ್ತು. ಚಿಕ್ಕವರಿದ್ವಲ್ಲ, ಅಡ್ಡಾಡೋ ವಯಸ್ಸು ಒಂದು ಇರ್ತಿತ್ತು ನಮಗೆ. ಆ ಟೈಮಿಗೆ ಏನು ಅನ್ನಿಸ್ತಾ ಇದ್ದಿಲ್ಲ, ಆಯಾಸದ ಅನ್ನಿಸ್ತಾ ಇರಲಿಲ್ಲ. ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಗಣಪತಿನ. ಮತ್ತು ಇಲ್ಲೂ ಅಷ್ಟೇ, ಧಾರವಾಡದಲ್ಲೂ ತುಂಬ ಚೆನ್ನಾಗಿ ಕೂಡಿಸ್ತಾರೆ ಇಲ್ಲಿ ನೋಡಿ. ಇದು
ನೋಡಿ ಇದು ಎಷ್ಟು ಚೆನ್ನಾಗಿದೆ. ಹೋದ ಸಲ ಯುದ್ಧ ಆಗಿತ್ತಲ್ಲ, ಅದು ಮೊನ್ನೆ ದಾಳಿ, ಉಗ್ರಗಾಮಿ ದಾಳಿ ಆಗಿತ್ತಲ್ಲ, ಅದನ್ನು ಮಾಡಿದ್ದಾರೆ ಇವರು. ನೋಡಿ ಕ್ಯಾಪ್ಟನಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಹಂಗೆ ಗಣಪತಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಅಲ್ಲೆಲ್ಲ ಇಂಡಿಯಾದ್ದು ಫ್ಲ್ಯಾಗ್ ಹಾಕಿದ್ದಾರೆ ಹಿಂದ್ಗಡೆ. ಚೆನ್ನಾಗಿ ಮಾಡಿದ್ದಾರೆ. ಈ ಗಣಪತಿ ನೋಡಿ, ಈ ಗಣಪತಿ ಹತ್ತಿರ ಒಂದು ನೆನಪಿದೆ. ಏನಂದರೆ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆ ಇಲ್ಲೇ ಇತ್ತು ಧಾರವಾಡದಲ್ಲಿ. ನಾವು 9th ತನಕ ನಾನು ಇದೇ ಊರಲ್ಲೇ ಓದಿದ್ದೀನಿ. ಎಲ್ ಕೆ ಜಿ ಅಂತಲೂ. ನಾವು ಏನಂದರೆ ನಮಗೆ ಅಲ್ಲೇ ರಂಗೋಲಿ ಹಾಕೋಕ್ಕೆ ಕರೀತಾಯಿದ್ರು. ನಾವು ಡೈಲಿ ನಮ್ಮನೆ ಮುಂದೆ ಗಣಪತಿ ಕೂಡಿಸ್ತಾಯಿದ್ರು. ಅದೇನು ಕೂಡಿಸಿದಾರಲ್ಲ, ಅಲ್ಲೇ ಇತ್ತು ನಮ್ಮನೆ. ಡೈಲಿ ರಂಗೋಲಿ ಹಾಕೋಕ್ಕೆ ಹೋಗ್ತಾಯಿದ್ವಿ ನಾವು. ನಂಗೆ ಅದೊಂದು ಖುಷಿಯಲ್ಲೇ ನಾವು ಅದು ಯಾವಾಗಿದ್ದರೂ ಅಲ್ಲೇ ರಂಗೋಲಿ, ನಾವು ದೊಡ್ಡ ದೊಡ್ಡ ಕಲರ್ ರಂಗೋಲಿ ಎಲ್ಲ ಹಾಕಿ ನಾನು ನಮ್ಮ ಸಿಸ್ಟರ್ಸ್ ಎಲ್ಲ ಕಲರೆಲ್ಲ ತುಂಬ್ತಾಯಿದ್ವಿ. ಅದು ನೆನಪಿದೆ ಆ ಗಣಪತಿ ಹತ್ರ. ಇದು ಮದಿಹಾಳ ಅಂತ. ಇದು ಫೇಮಸ್ ಧಾರವಾಡದಲ್ಲಿ. ಒಂದು 3-4 ಕಡೆ ದೊಡ್ಡ ದೊಡ್ಡ ಗಣಪತಿ, ಫೇಮಸ್ ಗಣಪತಿ ಇರ್ತವೆ. ಇದು ಇಲ್ಲಿ ಎಲ್ಲಿ ಹೋಗೋದು ಬಿಟ್ಟರೆ ಇಷ್ಟಂತೂ ನೋಡ್ತೀವಿ ಧಾರವಾಡದಲ್ಲಿ. ಇದು ನೋಡಿ ಮದಿಹಾಳದ ಎಷ್ಟು ಚೆನ್ನಾಗಿ ಗಿಡದಲ್ಲಿ ಕೂತಿದ್ದಾನೆ ಗಣಪತಿ. ಎಲ್ಲ ಗಿಡ ಎಲ್ಲ ಇದೆ, ಕಾಡಲ್ಲಿ ಕೂತ್ಕೊಂಡಿದ್ದಾನೆ ಗಣಪತಿ. ಇಲ್ಲೂ ವರ್ಷ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲೂ ವರ್ಷ. ಇದು ಒಂದು 3-4 ಇವೆ ಇಲ್ಲಿ ನೋಡೋವಂಥವು ಹಬ್ಬ. ಇದು ಮದಿಹಾಳದ್ದಿದು ನೋಡಿ. ಎಷ್ಟು ಚೆನ್ನಾಗಿ ಗಣಪತಿ ಕೂತಿದ್ದಾನೆ, ಹೆಂಗೆ ಕೂತಿದ್ದಾನೆ ನೋಡಿ. ಮತ್ತು ಕೈಯಲ್ಲಿ ಕೋತಿನ ಕೂರಿಸ್ಕೊಂಡಿದ್ದಾನೆ, ಕಾಡಲ್ಲಿ ಕೂತ್ಕೊಂಡಿದ್ದಾನೆ, ಕಾಡಿನ ರಾಜ ಗಣಪ ನೋಡಿ. ಇದು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಎಲ್ಲ ಫುಲ್ಲು ಗಿಡ ಇದೆ, ಚೆನ್ನಾಗಿತ್ತಿದು. ಈ ಕಡೆ ಎಲ್ಲ ನೀರು ಬಿಟ್ಟಿದ್ದಾರೆ, ಕೆಳಗಡೆ ನೀರೆಲ್ಲ ಬಿಟ್ಟು. ಮೊದಲೆಲ್ಲ ಶೋ ಇರ್ತಿದ್ವಿ ಇಲ್ಲಿ, ಯಾವಾಗಿದ್ದರೂ ಚೆನ್ನಾಗಿ ಕಥೆಯೆಲ್ಲ ಹೇಳ್ತಾಯಿದ್ರು. ಇವಾಗೆಲ್ಲ ಅವೆಲ್ಲ ಬಂದ್ ಮಾಡಿಬಿಟ್ಟಿದ್ದಾರಲ್ಲ, ಏನಿಲ್ಲ ಇವಾಗ ಶೋ ಎಲ್ಲ ಇಲ್ಲ. ಜಸ್ಟ್ ದೊಡ್ಡ ದೊಡ್ಡ ಗಣಪತಿ ಕೂಡಿಸಿರ್ತಾರೆ, ಹೋಗಿ ನೋಡ್ಬರೋದು ಅಷ್ಟೇ. ಎಲ್ಲ ಶೋ ಇತ್ತಂದರೆ ಕ್ಯೂ ಹಚ್ಕೊಂಡು ನಿಂತು ಅದು ಗಣಪತಿ ನೋಡೋಕ್ಕೆ ಹೋದರೆ ನೈಟ್ ಬೆಳಗ್ಗೆನೇ ಬರೋದಾಗ್ತಿತ್ತು, ಅಷ್ಟು ಶೋ ಇರ್ತಿತ್ತು. ಇವಾಗೆಲ್ಲ ಅದೇನಿಲ್ಲ, ಈಗ ಜಸ್ಟ್ ನೋಡ್ಕೊಂಡು ಬಂದ್ಬಿಡೋದು. ಇದು ಅಲ್ಲಿದೆ, ಇದು ಮದಿಹಾಳದ್ದೆ. ಎಲ್ಲ ಅಲ್ಲಿಲ್ಲ ನೀವೆಲ್ಲ ಪೂರ್ತಿ. ನಿಮಗೇನ ಎಲ್ಲ ಏರಿಯಾ ಹೇಳಬೇಕಂದ್ರೆ ನಿಮ್ಗೆ ಗೊತ್ತಾಗಲ್ಲ ಎಲ್ಲ, ಅದಕ್ಕೆ ನಾನು ಜಸ್ಟ್ ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಕೂಡಿಸಿದ್ದಾರೆ. ಇದು ನೋಡಿ ಎಷ್ಟು ಚೆನ್ನಾಗಿ ಕೂಡಿಸಿದ್ದಾರೆ. ಶಿವ ಕೇದಾರನಾಥ ಅಂತ ಮಾಡಿದ್ರು, ಇದನ್ನು ಕೇದಾರನಾಥಿಂದ ಮಾಡಿದರು. ಚೆನ್ನಾಗಿತ್ತಿದು. ಎಲ್ಲ ಕಡೆ ಸ್ವಲ್ಪ ಸೆಲ್ಫಿ ಎಲ್ಲ ತೆಗೆಸ್ಕೊಂತು ಬರ್ತಾಯಿದ್ದೆ. ನನ್ನ ಮಕ್ಕಳು ನಾನೇ ಸೆಲ್ಫಿ ತೊಗೊತಾ ಇದ್ದೆ. ನಾನು ಎಲ್ಲ ಫೋಟೋ ತೆಗ್ದಿನಿ, ನಮ್ಮ ವಿಡಿಯೋ ಮಾಡಿದ್ದೀನಿ ಅಂತಿದ್ದೆ ನನ್ನ ಮಗ. ಆದರೂ ನಾನೇ ತೊಗೊಂಡೆ ನೋಡಿ. ಹೊರಗಡೆ ಎಲ್ಲ ಈ ಥರ ಮಾಡಿದ್ದಾರೆ ಕೇದಾರನಾಥ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದೊಂದು ಗಣಪತಿ ಎಷ್ಟು ಕ್ಯೂಟ್ ಇದ್ದಾವಲ್ಲ ಎಲ್ಲ ಗಣಪತಿ, ತುಂಬ ಚೆನ್ನಾಗಿದ್ದಾವೆ. ನಿಂತಿದ್ದಾನೆ ಗಣಪ, ಇದು ನಿಂತಿದ್ದ ಗಣಪತಿ. ಆಮೇಲೆ ಇಲ್ಲಿ ನೋಡಿ, ಇದು ಮಾರ್ಕೆಟ್ನಲ್ಲಿರೋವಂಥ ಗಣಪತಿ. ಇದು ನಮ್ಮ ಊರ ಮಾರ್ಕೆಟ್ ದೊಡ್ಡ ಗಣಪತಿ. ಇದು ಇಲ್ಲೇನು ವಿಶೇಷ ಇದೆಯಪ್ಪ ಅಂದರೆ, ಇಲ್ಲೊಂದು ಬಾಕ್ಸ್ ಇಟ್ಟಿರ್ತಾರೆ. ನೀವೇನಾದ್ರು ಮನಸ್ಸಿನಲ್ಲಿ ಅಂದ್ಕೊಂಡು ಅದನ್ನು ಬಾಕ್ಸಲ್ಲಿ ಬರೋದು, ಒಂದು ಪೇಪರು ಪೆನ್ ಇಟ್ಟಿರ್ತಾರೆ. ಆ ಪೇಪರಲ್ಲಿ ನಮ್ಗೆ ಏನಾರೇ ಅಂದರೆ ಬೇಡ್ಕೊಳ್ಳೋದಿತ್ತಪ್ಪ, ಇದು ಆಗಬೇಕು ಮುಂದಿನ ವರ್ಷ ಗಣಪತಿ ಹಬ್ಬ ಬರೋದರಲ್ಲಿ ಅಂತ ಏನಾರು ಇದ್ದರೂ ಅದನ್ನು ನಾವು ಅದರಲ್ಲಿ ಬರೋದು ಬಾಕ್ಸಲ್ಲಿ ಹಾಕಿ ಬಂದರೆ ಅದು ನಮ್ಮದು ಮುಂದಿನ ವರ್ಷ ಅನ್ನೋದರಲ್ಲಿ ಕೆಲಸ ಆಗುತ್ತೆ. ಇದು ವರ್ಷವೂ ಇಟ್ಟಿರ್ತಾರೆ. ನಾನು ವರ್ಷವೂ ಬರೋದು ಹಾಕಿ ಬಂದಿರ್ತೀನಿ, ನನ್ನ ಕೆಲಸ ಆಗ್ತಾ ಬಂದಿದೆ. ಇದೊಂದು ಫೇಮಸ್ ಇದೆ ಇಲ್ಲಿ, ಎಲ್ಲ ಜನನೂ ಬರ್ತಾರೆ. ಸ್ವಲ್ಪ ಇಲ್ಲಿ ಕ್ಯೂ ಜಾಸ್ತಿನೇ ಇರುತ್ತೆ, ಯಾಕಂದರೆ ತುಂಬ ಗದ್ದಲ ಇರುತ್ತೆ, ತುಂಬ ಜನ ಬರ್ತಾರೆ. ಅದು ಅಲ್ಲದೆ ಅಲ್ಲಿ ಬರೆಯೋಕೆ ಒಂದು ಕೊಟ್ಟಿರ್ತಾರಲ್ಲ, ಅದೊಂದು ಇದು ಮಾಡ್ತಾ ಇರ್ತಾರೆ. ಬರೋದು ನಮಗೇನೇ ಇರ್ತದಲ್ಲ, ನಮಗೇನೇ ವಿಷ್ ಇದ್ದರೆ ಅದರಲ್ಲಿ ಹೇಳ್ಕೊಂಡು ಆ ಗಣಪತಿ ಬಾಕ್ಸಲ್ಲಿ ಹಾಕಿ ಬಂದರೆ ಅದು ಕೆಲಸ ಆಗತ್ತೆ. ಒಂದು 3 ಬೇಡಿಕೆ ಅದು ಬೇಡ್ಕೋಬೇಕಂತಿರತ್ತೆ. ನಾನು ಒಂದು ಬರೆದು ಬಂದಿದ್ದೆ. ನಂದು ಹೋದ ವರ್ಷವೂ ಅಂದ್ಕೊಂಡಿದ್ದೆ. ಆಮೇಲೆ ಅದನ್ನು ಎಲ್ಲರೂ ನಂಬಿದ್ದಾರೆ, ನನಗೂ ನಂಬಿಕೆ ಆಗಿದೆ, ಅದಕ್ಕೆ ನಾನು ಹಾಕಿ ಬಂದಿದ್ದೇನೆ ನೋಡಿ. ಒಳಗಡೆ ಈ ಥರ ಗಣಪತಿ ಇದೆ, ಅದು ಮೇಲೆ ಶಿವನ ಲಿಂಗ ಇದೆ, ಈ ಕಡೆ ಎಲ್ಲ ಕಮಲ್ದು ಹೂ ಮಾಡಿದ್ದಾರೆ. ಚೆನ್ನಾಗಿದೆ ಇದು ಒಳಗಡೆ ಅಲ್ಲೇ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದೆ ನಾನು.
ಮುಂದೆ ಮರ್ಕೋಗಲ್ಲ ಗಣಪ ಇದು ನೋಡಿ, ಇದು ನಮ್ಮ ಊರ ದೊಡ್ಡ ಪ್ರಮಾಣದ ಗಣಪತಿನೇ. ಇದು ಸಂಗಮ್ ಸರ್ಕಲ್ ಅಂತ ಇದು ಫೇಮಸ್ಸು. ಇದು ಚೆನ್ನಾಗಿದೆ, ಲೈಟಿಂಗ್ ಎಲ್ಲ ಮಾಡಿದ್ದಾರೆ, ತುಂಬ ದೊಡ್ಡದು ಕೂಡಿಸ್ತಾರೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಇಲ್ಲಿ ಯಾವಾಗಿದ್ದರೂ ಫೇಮಸ್ ಇದೆ ನೋಡಿ. ನನ್ನ ಮಕ್ಕಳೆಲ್ಲ ಮುಂದೆ ಹೋಗಿ ನಿಂತಿದ್ದಾರೆ. ಇಷ್ಟು ಚೆನ್ನಾಗಿದೆ. ಇದು ಕಲರ್ ಲೈಟ್ ಹಾಕಿದ್ರು, ಎಲ್ಲ ಕಡೆ ಹಾಡೆಲ್ಲ ಹಚ್ಚಿದ್ರು. ಬಟ್ ನನಗೆ ವಾಯ್ಸ್ ಎಲ್ಲ ಬರುತ್ತೆ ಅದು ಅಂತ ಹಾಡೆಲ್ಲ ಬರಬಾರ್ದಲ್ಲ, ಅದಕ್ಕೆ ನಾನು ಏನು ನಿಮಗೆ ಸೌಂಡ್ ಎಲ್ಲ ಹಾಕಿಲ್ಲ, ಜಸ್ಟ್ ನಾನೇ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ನೋಡಿ. ಪ್ರಜ್ವಲ್ ಹಾಯ್ ಹಾಯ್. ಇದು ನೋಡಿ, ನಮ್ಮ ಮನೆ ಕಡೆ ಇರೋ ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದಾರೆ. ಇದು 5 ದಿವಸಕ್ಕೆ ಹೋಗುತ್ತೆ ಗಣಪತಿ. ಅದು ಹಾಗೆ ವಿಡಿಯೋ ಮಾಡ್ಕೊಂಡಿದ್ದು, ನಮ್ಮ ಮನೆ ಮುಂದೆ ಬಂದಿತ್ತದು, ಅದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದು. ನಮ್ಮ ಊರ ಗಣಪತಿ ಇದು, ನಮ್ಮ ಮನೆ ಹತ್ತಿರ ಇದ್ದಿದ್ದು. ಹಾಗೆ ವಿಸರ್ಜನೆ ಮಾಡೋದನ್ನು ವಿಡಿಯೋ ಮಾಡಿದ್ದೀನಿ ನೋಡಿ. ಯಾವ ಥರ ಅನ್ನಿಸ್ತು ವಿಡಿಯೋ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣಂತೆ. ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ತುಂಬ ಚೆನ್ನಾಗಿ ಕಮೆಂಟ್ ಹಾಕ್ತಾಯಿದ್ದೀರಾ, ತುಂಬ ಇಷ್ಟ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ ನನಗೆ. ನಿಮ್ಮದೆಲ್ಲ ಸಪೋರ್ಟು, ನಿಮ್ಮೆಲ್ಲ ಕಮೆಂಟ್ ನೋಡಿ ತುಂಬ ಖುಷಿ ಆಗ್ತಿದೆ. ಏನೋ ಒಂಥರ ಈ ಥರ ಕಮೆಂಟಲ್ಲಿ ಬಂದರೆ ಖುಷಿ ಅನಿಸುತ್ತೆ. ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ವಿಶೇಷತೆ ತೊಗೊಂಡು ಬರ್ತೀನಿ ನಾನು. ಯಾವ ಥರ ಅನ್ನಿಸ್ತು, ಯಾವ ಗಣಪತಿ ನಿಮ್ಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಬಾಯ್. ಎಲ್ಲರಿಗೂ ಧನ್ಯವಾದಗಳು.